ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಹೆಚ್ಚಿದ ಕಿರುಕುಳ, ದಲಿತ ಸಂಘರ್ಷ ಸಮಿತಿ ಖಂಡನೆ. ವಿದ್ಯಾಕಾಶಿ ಎಂದೇ ಪ್ರಸಿದ್ಧವಾದ ಧಾರವಾಡ ಜಿಲ್ಲೆಯು ಹಲವಾರು ದಾರ್ಶನಿಕ, ಕವಿ, ಲೇಖಕರು ಮತ್ತು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರನ್ನು ದೇಶಕ್ಕೆ ಅರ್ಪಿಸಿದ ಪುಣ್ಯಭೂಮಿ ಇದು. ಇಂತಹ ಜಿಲ್ಲೆಯಲ್ಲಿ ವಾತಾವರಣ ಚೆನ್ನಾಗಿದೆ, ನಾವೆಲ್ಲರೂ ಅನನ್ಯವಾಗಿ ಖುಷಿಯಿಂದ ಜೀವನ ಮಾಡುತ್ತಿದ್ದೇವೆ ಅಂದುಕೊಳ್ಳುವಷ್ಟರಲ್ಲಿ ಜಿಲ್ಲೆಯ ಪ್ರತಿಷ್ಠಿತ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಆಘಾತಕಾರಿ ಸಂಗತಿ ಒಂದು ಹೊರಬಿದ್ದಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ಶೋಷಿತ ವರ್ಗದ ನೌಕರರನ್ನೇ ಗುರಿಯಾಗಿಸಿಕೊಂಡು ದಿನಂಪ್ರತಿ ಮಾನಸಿಕ ಹಿಂಸೆ ಮತ್ತು ಕಿರುಕುಳ ನೀಡುತ್ತಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಕೃಷಿ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಸದಸ್ಯ ರವಿಕುಮಾರ್ ಮಾಳಿಗೇರ ಇವರು ನಿರಂತರವಾಗಿ ಶೋಷಿತ ವರ್ಗದ ನೌಕರರನ್ನೇ ಗಣನೆಗೆ ತೆಗೆದುಕೊಂಡು ಅನಾವಶ್ಯಕವಾಗಿ ಅವಾಚ್ಯ ಶಬ್ದಗಳ ಜೊತೆಗೆ ನಿಂದಿಸುವುದು, ಬೇಕಾಯ್ದೆ ಕಿರುಕುಳ ನೀಡುವುದರ ಜೊತೆಗೆ ಅಕ್ರಮ ಚಟುವಟಿಕೆಗಳನ್ನ ನಡೆಸುತ್ತಾ ಆಡಳಿತ ಮಂಡಳಿಯಲ್ಲಿ ಹಿಟ್ಲರ್ ಸಂಸ್ಕೃತಿಯನ್ನ ಮುಂದುವರೆಸಿದ್ದಾರೆ. ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ದಲಿತ ಜಿಲ್ಲಾ ಸಂಘಟನೆಯು ಕುಲಪತಿಗಳಿಗೆ ಆಡಳಿತ ಮಂಡಳಿಯಲ್ಲಿ ಆಗುತ್ತಿರುವ ಅನ್ಯಾಯವನ್ನ ಸರಿ ಮಾಡಿ ರವಿಕುಮಾರ್ ಮಾಳಿಗೇರ ಇವರನ್ನ ಕೂಡಲೇ ಆಡಳಿತ ಮಂಡಳಿಯಿಂದ ವಜಾ ಮಾಡಲು 1 ವಾರದ ಗಡುವು ನೀಡಿ ಮನವಿಯನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ಧಾರವಾಡ ಜಿಲ್ಲಾ ಸಂಚಾಲಕರಾದ ಮಂಜುನಾಥ್ ಶರೇವಾಡ, ಲಕ್ಷ್ಮಣ ದೊಡ್ಡಮನಿ, ಪ್ರಕಾಶ್ ಸಿದ್ದಪ್ಪನವರ್, ಪ್ರವೀಣ್ ಬೆಳಗಾವ್ಕರ್, ಲಿಂಗರಾಜ್ ಅದರಕಂಡಿ, ಸಂಜು ಯಲ್ಲಾಪುರ, ರೆಹಮಾನ್ ನಿಚ್ಚನಿಕಿ ಹಾಗೂ ಹಲವಾರು ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಜೆಕೆ ನ್ಯೂಸ್ ಕನ್ನಡ, ಧಾರವಾಡ. ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ವಿಷಯ ಏನಂತಂದ್ರೆ, ರವಿಕುಮಾರ್ ಮಾಳಿಗೇರ ಅವರು ಕೃಷಿ ವಿಶ್ವವಿದ್ಯಾಲಯದಲ್ಲಿ SC/ST ನೌಕರರ ಹಾಗೂ ಸಿಬ್ಬಂದಿ ಅವ್ರಿಗೆ ಕಿರುಕುಳ ನೀಡುತ್ತಿರುವ ವಿಷಯ ಪ್ರತಿ ಸಲನು ಅವ್ರು ಮುಂಚೆ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇವಾಗೂ ಹಾಗೆ ಮಾಡ್ತಾ ಇದ್ದಾರೆ. ಮತ್ತ ಕರ್ನಾಟಕ ಯೂನಿವರ್ಸಿಟಿ ಒಳಗೆ ಅಲ್ಲಿನೂ ಸದಸ್ಯರಾಗಿ ಅಲ್ಲಿ ಸಸ್ಪೆಂಡ್ ಆಗಿದ್ರು. ಅದೇ ಚಾಳಿ ಅಂತ ಇಲ್ಲಿ SC/ST ಜನಾಂಗಕ್ಕೆ ಅಥವಾ ಸಿಬ್ಬಂದಿಗೆ, ನೌಕರಿ ಅಧಿಕಾರಿಗಳಿಗೆ ಪ್ರತಿಯೊಬ್ಬರಿಗೂ ಕಿರುಕುಳ ನೀಡ್ತಾ ಇದಾರೆ. ಉಲ್ಲೇಖ SC/ST USA ಕೃಷಿ ವಿಶ್ವವಿದ್ಯಾಲಯ ಸಂಘಟನೆಯಿಂದ ನಮಗೆ 16/9/2025 ಮನವಿ ಬಂದಿದೆ. ತುಂಬಾ ಕಿರುಕುಳ ನೀಡ್ತಾ ಇದ್ದಾನಂತ. ಅನಂತರ ಅವರಿಗೆ ಯಾವುದೇ ರೀತಿಯಿಂದ ಶಿಸ್ತು ಸರಿಯಾಗಿ ನಡೀತಾ ಇಲ್ಲ. ಹೀಗಾಗಿ ಅವರು ಆಮೇಲೆ ನಾವು ಕುಲಪತಿಗೂ ಮನವಿ ಕೊಟ್ಟಿದ್ದೀವಿ, ರಾಜ್ಯಪಾಲರು ಕೊಟ್ಟಿದ್ದೀವಿ. ಆಮೇಲೆ ಈ 1 ವಾರದಲ್ಲಿ ನಾವು ಕೊಟ್ಟಂತ ಗಡುವಲ್ಲಿ ಅವರು ಸರಿಯಾಗಿ ನಮ್ಗೆ ಕ್ರಮ ತಗೊಳ್ಳಿ, ಕೃಷಿ ವಿಷಯ ತಗೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳ್ಕೊಡ್ತೇವೆ. ಮಂಜುನಾಥ್ ಶರೇವಾಡ್, ಪ್ರಧಾನ ಸಂಚಾಲಕರು, ಧಾರವಾಡ. ವಿಶ್ವವಿದ್ಯಾಲಯಕ್ಕೆ ಬಂದ ಉದ್ದೇಶ ಏನಪ್ಪಾ ಅಂತಂದ್ರ, ರವಿಕುಮಾರ್ ಮಾಳಿಗೇರ ಅವರು ಅಂದ್ರೆ ಸರ್ಕಾರದಿಂದ ನಾಮನಿರ್ದೇಶನ ಹೊಂದಿದಂತ ನಿರ್ದೇಶಕರು ಈಗ ಈ ಹಿಂದೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಅಲ್ಲಿಯೂ ಕೂಡ ಡೈರೆಕ್ಟರ್ ಆಗಿ ನೇಮಕಗೊಂಡಿದ್ರು. ಆದ್ರೆ ಅಲ್ಲಿ ಇಲ್ಲಿಗೆಲ್ಲ ಚಟುವಟಿಕೆಗಳನ್ನು ಮತ್ತು ಕೆಲವು ಸರ್ಕಾರ ನೌಕರರ ಮೇಲೆ ಅನೇಕ ರೀತಿಯ ಅಪಾದನೆಗಳನ್ನ ಮಾಡಿಕೊಂಡ್ರು. ಅದರಿಂದ ಅವರನ್ನ ಅಲ್ಲಿಂದ ಉಚ್ಚಾಟನೆ ಮಾಡಿ ಸಸ್ಪೆಂಡ್ ಮಾಡಿದ್ರು. ಆ ಸಸ್ಪೆಂಡ್ ಮಾಡಿ ನಂತರ ಇಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಾಮನಿರ್ದೇಶಕರ ಆಧಾರದ ಮೇಲೆ ಅವರು ಇಲ್ಲಿ ಕೃಷಿ ವಿಶ್ವವಿದ್ಯಾಲಯ ಡೈರೆಕ್ಟ್ ನಿರ್ದೇಶಕರಾಗಿ ಬಂದಿದ್ದಾರೆ. ಆದ್ರೆ ಅದೇ ಚಾಳಿಯನ್ನು ಇಲ್ಲಿ ಕೂಡ ಮುಂದುವರಿಸಿದ್ದಾರೆ. ಇವರಿಗೆ ಸರ್ಕಾರನ ಏನು ಇವರು ನಾಮನಿರ್ದೇಶನ ಹೊಂದಿರ್ತಾರೆ, ಇವರಿಗೆ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡಲು ಒಂದು ಅಧಿಕಾರ ಇರ್ತದೆ. ಆ ಚೌಕಟ್ಟಿನೊಳಗೆ ಹೋಗಬೇಕಾಗ್ತದೆ. ಇವರು ತಮ್ಮ ಅಧಿಕಾರಿ ವ್ಯಾಪ್ತಿಯನ್ನು ಮೀರಿ ಅದರಲ್ಲಿ ವಿಶೇಷವಾಗಿ SC/ST ನೌಕರದಾರನ ಟಾರ್ಗೆಟ್ ಮಾಡಿಕೊಂಡು ಅವರ ಮೇಲೆ ಇಲ್ಲ ಸಲ್ಲದ ಕಾನೂನು ಬಾಹಿರವಾದ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಅವರ ಅಧಿಕಾರ ವ್ಯಾಪ್ತಿ ಇಲ್ಲದಿದ್ರು ಸಹಿತ ಅದನ್ನ ಮೀರಿ ನೀನು ಹೀಗೆ ಮಾಡ್ಬೇಕು, ಹೀಗೆ ಇರಬೇಕು, ಹೀಗೆ ವರ್ತನೆ ಮಾಡ್ಬೇಕಂತ ಅವ್ರ ಮೇಲೆ ಒತ್ತಡ ಹೇರಿ ಅವ್ರಿಗೆ ಮಾನಸಿಕವಾಗಿ ಚಿತ್ರಹಿಂಸೆ ನೀಡುತ್ತಿದ್ದಾರೆ. ಅನೇಕ ದಿನಗಳಿಂದ ಇದು ನಮಗೆ ಕಂಪ್ಲೇಂಟ್ ಬಂದಿದ್ದಾವೆ DSS ಕಚೇರಿಗೆ. ಇದು ಹಿಂಗೆ ಮುಂದುವರಿತಪ್ಪ ಅಂದ್ರ ನಾವು ಅನಿರ್ದಿಷ್ಟವರೆಗೆ ಹೋರಾಟ ಮಾಡಿ ಅವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕು ಮತ್ತು ಅವರ ನಾಮನಿರ್ದೇಶನವನ್ನ ರದ್ದುಪಡಿಸಬೇಕಂತ ನಾವಿಲ್ಲಿ ಹೋರಾಟಕ್ಕೆ ಇಳಿಬೇಕಾಗ್ತೈತಿ. ಅದಕ್ಕಾಗಿ 1 ವಾರ ನಾವು ಗಡುವು ಕೊಟ್ಟು ಅಷ್ಟರೊಳಗೆ ಇವ್ರು ಕ್ರಮ ತಗೋಬೇಕು, ಇಲ್ಲವಾದ ನಮ್ಮ ಹೋರಾಟವನ್ನ ಮುಂದುವರಿಸಿದೆ ಅಂತ ಈ ಮೂಲಕ ಒತ್ತಾಯಿಸ್ತೇನೆ.
ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ಧಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380510223 ಅಥವಾ 9353168820. ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿಯನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲ್ಬೋ ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312.